ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳ ಏನಂದ್ರೆ, ಎಲ್ಲರ ಕಡೆಗೂ ಕೂಡ 365 ದಿನಗಳ ಸಮಯವಿದೆ. ಸೊ ಆ ಸಮಯವನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ, ಸ್ಟೂಡೆಂಟ್ಸ್ ಗಳು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ, ಮತ್ತೆ UPSC ಟಾಪರ್ಸ್ ಗಳು ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಅವರ ಸ್ಟ್ರಾಟಜಿ ಏನು, ಸೊ ಸಕ್ಸಸ್ ನ ಅವರ ಸ್ಟ್ರಾಟಜಿ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಎಲ್ಲರಿಗೂ ಕೂಡ 365 ದಿನಗಳ ಸಮಯ ಇದ್ದೇ ಇರುತ್ತಲ್ವಾ. ಸೊ ಅಂದ್ರೆ 1 ವರ್ಷಗಳ ಕಾಲ ಸಮಯ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ನಾವು ಕೂಡ ಅದನ್ನ ಫಾಲೋ ಮಾಡೋಣ ಮತ್ತು ಆ ಸ್ಟ್ರಾಟಜಿಯನ್ನ ಕಲಿತಾ ನಮ್ಮ ಸ್ಟಡಿಯನ್ನ ಒಂದು ಲೆವೆಲಿಗೆ ತಗೊಂಡು ಹೋಗೋಣ. ಅಂದ್ರೆ ಒಂದು ಲೆವೆಲ್ ಅಂದ್ರೆ ಟಾಪರ್ಸ್ ಟೈಪ್ ನಲ್ಲಿ ನಮ್ಮ ಒಂದು ಸ್ಟ್ರಾಟಜಿಯನ್ನ ಮುಂದುವರಿಸೋಣ. ನಾವು ಹೈ ರ್ಯಾಂಕ್ ಅನ್ನ ತಗೊಳ್ಳೋಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಸ್ಟ್ರಾಟಜಿ ಚೆನ್ನಾಗಿರ್ಬೇಕು ಮತ್ತೆ ಸೆಲೆಕ್ಷನ್ ಆಗ್ಬೇಕು, ಅಷ್ಟೇ ನಮ್ಮ ಟಾರ್ಗೆಟ್. ಹಾಗಾದ್ರೆ ಆ ಸೀಕ್ರೆಟ್ಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ನೋಡೋಣ ಸ್ನೇಹಿತರೆ, ವಿಡಿಯೋವನ್ನ ಯಾರೆಲ್ಲ ಲೈಕ್ ಮಾಡಿಲ್ಲ ಮೊದಲು ಲೈಕ್ ಮಾಡಿ, ಮತ್ತೆ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಕೂಡ ಮಾಡಿ. ಓಕೆ. UPSC ಸಿವಿಲ್ ಸರ್ವಿಸಸ್ ಪರೀಕ್ಷೆಯ ತಯಾರಿ ಆರಂಭಿಸುವ ಹೊಸ ಅಭ್ಯರ್ಥಿಗಳು ಅಂದರೆ ಬಿಗಿನರ್ಸ್ ಏನಿದ್ದೀರಾ, ಅವರು ಆರಂಭದಲ್ಲಿ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾರೆ. ಏನಂದರೆ, ಈ ತಪ್ಪುಗಳಿಂದಾಗಿ ಅವರ ಅಮೂಲ್ಯವಾದಂತಹ ಸಮಯ ಮತ್ತು ಶ್ರಮ ವ್ಯರ್ಥವಾಗುತ್ತೆ. ಹೌದು ಸ್ನೇಹಿತರೆ, ಹಾಗಾಗಿ ಹೊಸಬರು ಮಾಡುವಂತಹ ಪ್ರಮುಖ ತಪ್ಪುಗಳು. ಸೊ ಆ ತಪ್ಪುಗಳಲ್ಲಿ ಪ್ರಮುಖವಾದಂತಹ ತಪ್ಪು, ಮೊದಲನೇ ತಪ್ಪು ಅಂದರೆ ಪಠ್ಯಕ್ರಮ ಅಂದರೆ ಸಿಲೆಬಸ್ ಅನ್ನ ತಿಳಿಯದೆ ಓದಲು ಪ್ರಾರಂಭಿಸುವುದು. ಸೊ ಇದು ಮೊದಲನೇ ತಪ್ಪಾಗಿರುತ್ತೆ. ಸೊ ಇದನ್ನು ಬಿಗ್ನರ್ಸ್ ಮಾಡುವಂತಹ ಮೊದಲನೇ ತಪ್ಪು ಏನಂದರೆ, ಪಠ್ಯಕ್ರಮವನ್ನು ತಿಳಿಯದೆ ಅದನ್ನು ಓದದೆ ಬುಕ್ಗಳನ್ನು ಕೈಲಿ ಹಿಡ್ಕೊಂಡು ಓದಲಿಕ್ಕೆ ಸ್ಟಾರ್ಟನ್ನು ಮಾಡ್ತಾರೆ. ಸೊ ಇದು ಒಂದು ಅತಿ ದೊಡ್ಡ ಆದಂಥ ತಪ್ಪು. ಅತಿ ದೊಡ್ಡ ತಪ್ಪು ಎಂದರೆ UPSC ಅಧಿಕೃತ ಸಿಲೆಬಸ್ಸನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳದೆ ಏನು ಮಾಡ್ತಾರೆ ಅಂದರೆ, ನೇರವಾಗಿ ಪುಸ್ತಕಗಳನ್ನು ಕೈಗೆತ್ತಿಕೊಳ್ಳುವುದು. ಸೊ ಇದರಿಂದಾಗಿ ಸಿಲೆಬಸ್ ಗೊತ್ತಿಲ್ಲದಿದ್ದರೆ ಏನು ಮಾಡ್ತೀರಾ ನೀವು, ಸಿಲೆಬಸ್ ಗೊತ್ತಿಲ್ಲದ್ರೆ ಪರೀಕ್ಷೆಗೆ ಬೇಡವಾದಂಥ ವಿಷಯಗಳನ್ನು ಹೆಚ್ಚಾಗಿ ಓದಲಿಕ್ಕೆ ಶುರುವನ್ನು ಮಾಡ್ತೀರಾ. ಹಾಗಾಗಿ ಸಿಲೆಬಸ್ ಗೊತ್ತಿಲ್ಲದೆ ಅಲ್ಲಿ ಸಮಯ ವ್ಯರ್ಥ ಆಗುತ್ತೆ ಮತ್ತು ನಿಮ್ಮ ಒಂದು ಶ್ರಮ ಕೂಡ ವ್ಯರ್ಥವಾಗುತ್ತೆ. ಹಾಗಾಗಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ, ತಯಾರಿಯ ಮೊದಲನೇ ವಾರ ಏನಿದೆ ಆ ಮೊದಲನೇ ವಾರ ಸಂಪೂರ್ಣವಾಗಿ ಸಿಲೆಬಸನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಓದಲು ಪ್ರಯತ್ನವನ್ನು ಪಡಿ. ಸೊ ಇದು ಮೊದಲನೇ ಸೊಲ್ಯೂಷನ್. ಹಾಗೂ ಆ ಸಿಲೆಬಸ್ನ ಏನು ಕಾಪಿಗಳಿದ್ದಾವೆ ಆ ಕಾಪಿಗಳನ್ನು ನಿಮ್ಮ ಒಂದು ಸ್ಟಡಿ ಟೇಬಲ್ ಮೇಲೆ ಅಂಟಿಸ್ಕೊಳ್ಳಿ, ಇಲ್ಲ ಒಂದು ಗೋಡೆ ಮೇಲೆ. ನೀವು ಎಲ್ಲಿ ಓದಲಿಕ್ಕೆ ಕೂತ್ಕೊಳ್ತೀರಾ, ಎಲ್ಲಿ ಸ್ಟಡಿಗೆ ಕೂತ್ಕೊಳ್ತೀರಾ, ಟೇಬಲ್ ಮುಂದೆನೇ ಅದನ್ನು ಅಂಟಿಸ್ಕೊಬಿಡಿ. ಆಯಿತಾ? ಅಂಟಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಡೈಲಿ ನಿಮ್ಮ ಸಿಲೆಬಸ್ ನಿಮಗೆ ಕಣ್ಮುಂದೆ ಇದ್ರೆ ಏನಾಗುತ್ತೆ, ನಿಮ್ಮ ಬೇರೆ ಯಾವ ಓದನ್ನು ನೀವು ಓದ್ತಾ ಇರ್ತೀರಾ ಅದು ವ್ಯರ್ಥವಾಗಲ್ಲ. ಬೇರೆ ಯಾವುದು ನಿಮ್ಮ ಫೋಕಸ್ ಬೇರೆ ಓದಿನ ಕಡೆಗೆ ಫೋಕಸ್ ಹೋಗಲ್ಲ. ಓಕೆ. ಇನ್ನು ಎರಡನೇ ಮಿಸ್ಟೇಕ್ ಏನಂದರೆ, ಅಗತ್ಯಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸುವುದು. ಹೌದು ಸ್ನೇಹಿತರೆ, ಬುಕ್ ಹಾರ್ಡಿಂಗ್ ಅಂತ ಹೇಳ್ತೇವೆ. ಸೊ ಏನಂದರೆ, ಮಾರುಕಟ್ಟೆಯಲ್ಲಿ ಸಿಗುವಂತಹ ಎಲ್ಲ ಪುಸ್ತಕಗಳನ್ನು, PDF ಮತ್ತು ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳ ನೋಟ್ಸ್ಗಳನ್ನು ತಂದು ರೂಮ್ ತುಂಬ ಇಟ್ಕೊಳ್ಳೋದು. ಸೊ ಇದು ಒಂದು ದೊಡ್ಡ ತಪ್ಪು. ಓಕೆ. ಸೊ ಇದು ಬಹಳ ವಿದ್ಯಾರ್ಥಿಗಳು ಮಾಡುವಂತಹ ಮಿಸ್ಟೇಕ್. ಇನ್ನು ಒಂದೇ ವಿಷಯಕ್ಕೆ 4 ರಿಂದ 5 ಪುಸ್ತಕ ಓದಿದರೆ ಗೊಂದಲ ಗ್ಯಾರಂಟಿ. ಹಾಗಾಗಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ, ಕಡಿಮೆ ಮೂಲಗಳು, ಹೆಚ್ಚು ಪುನರಾವರ್ತನೆ, ಅಂದರೆ ಲಿಮಿಟೆಡ್ ಸೋರ್ಸಸ್ ಮತ್ತು ಮ್ಯಾಕ್ಸಿಮಮ್ ರಿವಿಷನ್. ಹೌದು, ಒಂದು ವಿಷಯಕ್ಕೆ ಒಂದೇ ಸ್ಟ್ಯಾಂಡರ್ಡ್ ಪುಸ್ತಕವನ್ನು ಇಟ್ಕೊಳ್ಳಿ ಮತ್ತು ಇನ್ನು 5 ಪುಸ್ತಕವನ್ನು ಒಂದು ಬಾರಿ ಓದುವುದಕ್ಕಿಂತ ಹೆಚ್ಚು ಒಂದೇ ಪುಸ್ತಕವನ್ನು 5 ಬಾರಿ ಓದುವುದು ತುಂಬಾನೇ ಉತ್ತಮವಾಗಿರುತ್ತೆ. ಹೌದು, ಇದರಿಂದಾನೇ ತುಂಬಾನೇ ವಿಷಯಗಳು ಅರ್ಥವಾಗುವಂಥದ್ದು ಮತ್ತು ಅದರ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಹೆಚ್ಚಾಗುತ್ತೆ. ಇನ್ನು ಸ್ನೇಹಿತರೆ, ಮೂರನೇ ಪ್ರಮುಖ ಮಿಸ್ಟೇಕ್ ಏನಂದ್ರೆ, ಬೇಸಿಕ್ ಪುಸ್ತಕಗಳನ್ನ ಕಡೆಗಣಿಸುವುದು, ಅಂದರೆ NCERTs ಅನ್ನ ಕಡೆಗಣಿಸುವುದು. ಹೌದು. ಸೊ ಹಲವಾರು ಅಭ್ಯರ್ಥಿಗಳು ಬೇಸಿಕ್ ಕಲಿಯದೆ ನೇರವಾಗಿ ರೆಫರೆನ್ಸ್ ಪುಸ್ತಕಗಳನ್ನ ಕೈಗೆತ್ತಿಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಲಕ್ಷ್ಮೀಕಾಂತ್ ಪೊಲಿಟಿಗಾಗಿ, ಇನ್ನು ಸ್ಪೆಕ್ಟ್ರಮ್ ಹಿಸ್ಟ್ರಿಗಾಗಿ ನಂತಹ ಅಡ್ವಾನ್ಸ್ ಬುಕ್ಗಳನ್ನ ಓದಲು ಪ್ರಾರಂಭಿಸ್ತಾರೆ. ಈ ಅಡ್ವಾನ್ಸ್ ಪುಸ್ತಕಗಳನ್ನ ಓದಲು ಹೋಗಿ ವಿಷಯ ಅರ್ಥವಾಗದೆ ಕಷ್ಟಪಡ್ತಾರೆ. ಹೌದು ಸ್ನೇಹಿತರೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂದ್ರೆ, 6 ರಿಂದ 12ನೇ ತರಗತಿಯ NCERT ಪುಸ್ತಕಗಳನ್ನ ಕಡ್ಡಾಯವಾಗಿ ಓದಿ ನಿಮ್ಮ ಜ್ಞಾನದ ಒಂದು ಅಡಿಪಾಯವನ್ನ ಗಟ್ಟಿಗೊಳಿಸುತ್ತೆ. ಹಾಗಾಗಿ NCERT ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ಏನಂದ್ರೆ NCERT ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ UPSC ಸ್ಟಡಿ.
ಓಕೆ, UPSC ಪ್ರಿಪರೇಷನ್ ಮಾಡುವ ಅಭ್ಯರ್ಥಿಗಳು ಮೊದಲನೆಯದಾಗಿ ಓದುವಂತಹ ಬುಕ್ಗಳೇ NCERTಗಳನ್ನ ಓದುವಂಥದ್ದು. ಓಕೆ, ಇನ್ನು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಕರ್ನಾಟಕ ಸ್ಟೇಟ್ ಬೋರ್ಡ್ ಬುಕ್ಗಳನ್ನ ಓದಬಹುದು. ಸೊ ನೋ ಇಶ್ಯೂ. ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಇರುವಂತಹ ಬುಕ್ಗಳಲ್ಲಿ ಕೂಡ NCERT ಸಿಲೆಬಸ್ ಅನ್ನ ಆಡ್ ಮಾಡಲಾಗಿರುವಂತದ್ದು. ಹಾಗಾಗಿ ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಬುಕ್ಗಳನ್ನ ಓದೋದ್ರಿಂದ ಏನು ತಪ್ಪಿಲ್ಲ. ಓಕೆ, ಇನ್ನು NCERT ಏನಂದ್ರೆ ಡಿಟೇಲ್ ಆಗಿ ವಿಸ್ತಾರವಾಗಿ ಕೊಟ್ಟಿರ್ತಾರೆ. ಹಾಗಾಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಬೇಸ್ ಆಗಿರುತ್ತೆ. ಒಂದು ಹೈ ಸ್ಟಡಿ ಅಂತ ಹೇಳ್ಬೋದು, ಒಂದು ರೆಫರೆನ್ಸ್ ಬುಕ್ ನ ಒಂದು ಬೇಸ್ ಆಗಿರುತ್ತೆ NCERT. ಸೊ ಹಾಗಾಗಿ ಮೊದಲಿಂದಾಗಿ ನಾನು ಮಕ್ಕಳಿಗೆ ಹೇಳುದೇನೆಂದ್ರೆ NCERTಗಳನ್ನು ಮೊದಲು ಓದಿ. ಸೊ ಒಂದು ಗ್ರಿಪ್ ಅನ್ನು ತಗೊಳ್ಳಿ, ಒಂದು ಐಡಿಯಾವನ್ನು ತಗೊಳ್ಳಿ, ಮತ್ತು ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಗಳನ್ನ. ಆನಂತರ ರೆಫರೆನ್ಸ್ ಬುಕ್ ಗಳನ್ನು ನೀವು ಓದಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಪೊಲಿಟಿಗಾಗಿ ಲಕ್ಷ್ಮೀಕಾಂತ್ ಆಗಿರ್ಬೋದು. ಸೊ ಈ ಲಕ್ಷ್ಮೀಕಾಂತ ನೀವು ಸಡನ್ ಆಗಿ ಕೈಯಲ್ಲಿ ಇಟ್ಕೊಬಿಟ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳು ಇದರಲ್ಲಿ ತುಂಬಾ ಕಷ್ಟ ಪಡ್ತಾರೆ, ಅರ್ಥವಾಗದೆ ಆ ಬುಕ್ ಅನ್ನ ಮತ್ತೆ ಮುಚ್ಚಿಬಿಡ್ತಾರೆ. ಸೊ ಇದು ತುಂಬಾನೇ ದೊಡ್ಡ ಮಿಸ್ಟೇಕ್ ಬುಕ್ಗಳ ವಿಷಯದಲ್ಲಿ. ಓಕೆ, ಇನ್ನು ಸ್ನೇಹಿತರೆ, ಬಿಗ್ನರ್ಸ್ ನ 4ನೆಯ ಮಿಸ್ಟೇಕ್ಸ್ ಏನಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅನ್ನ ವಿಶ್ಲೇಷಿಸಿರುವುದು. ಇದನ್ನು ವಿಶ್ಲೇಷಿಸದೆ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, UPSC ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತೆ, ಪ್ರಶ್ನೆಗಳ ಕಠಿಣತೆ ಹೇಗಿರುತ್ತೆ ಎಂದು ಈ ಅಭ್ಯರ್ಥಿಗಳು ತಿಳಿದು ಏನ್ ಮಾಡ್ತಾರೆ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನ ಕಡೆಗಣಿಸ್ತಾರೆ. ಸ್ನೇಹಿತರೆ, UPSC ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತೆ, ಪ್ರಶ್ನೆಗಳ ಕಠಿಣತೆ ಹೇಗಿರುತ್ತೆ ಎಂದು ತಿಳಿಯಲು ಹಳೆಯ ಪ್ರಶ್ನೆ ಪತ್ರಿಕೆಗಳೇ ದಾರಿದೀಪವಾಗಿರುತ್ತೆ. ಸೊ ಇದನ್ನು ನೋಡದೆ ಬರೀ ಓದುತ್ತಾ ಹೋದ್ರೆ ಏನಾಗುತ್ತೆ, ಪರೀಕ್ಷೆಯ ದಿಕ್ಕು ತಪ್ಪತ್ತೆ. ಕನಿಷ್ಠ ಹಳೆಯ 10 ವರ್ಷದ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪ್ರಶ್ನೆ ಪತ್ರಿಕೆಗಳನ್ನ ದಿನವೂ ಗಮನಿಸ್ತಾ ಇರಬೇಕು. ಓಕೆ, ದಿನವೂ ಇದನ್ನ ಅನಲೈಸಿಸ್ ಮಾಡ್ತಾ ಇರಬೇಕು. ಸೊ ಇದರಿಂದ ನಿಮ್ಗೆ ಒಂದು ಐಡಿಯಾ ಸಿಗತ್ತೆ, ಒಂದು ಗ್ರಿಪ್ ಸಿಗತ್ತೆ, ಯಾವ ರೀತಿಯಾಗಿ ನಾವು ಮುಂದೆ ಸ್ಟಡಿ ಮಾಡಬಹುದು, ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಬರುತ್ತವೆ ಅನ್ನುವಂಥದ್ದು ಒಂದು ಗ್ರಿಪ್ ಸಿಗತ್ತೆ, ಒಂದು ಐಡಿಯಾ ಸಿಗತ್ತೆ. ಓಕೆ, ನಿಮ್ಗೆ ಒಂದು ಆ ಪ್ರಶ್ನೆ ಪತ್ರಿಕೆಗಳ ಒಂದು ಕಠಿಣತೆ ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ, ಈ ಸಿಲ್ಲಿ ಮಿಸ್ಟೇಕ್ಸ್ ಅನ್ನು ಕೂಡ ಮಾಡಲೇಬೇಡಿ. ಓಕೆನಾ. ಇನ್ನು 5ನೇ ಮಿಸ್ಟೇಕ್ಸ್ ಏನಂದ್ರೆ ರಿವಿಷನ್. ಹೌದು, ರಿವಿಷನ್ ಅನ್ನ ಮಾಡದೇ ಇರುವುದು. ಹೌದು, ದಿನವೂ ಹೊಸ ವಿಷಯಗಳನ್ನ ಓದ್ತಾ ಹೋಗುವುದು, ಆದರೆ ಹಿಂದೆ ಓದಿದಂತಹ ವಿಷಯಗಳನ್ನ ರಿವಿಷನ್ ಮಾಡದೆ ಅದನ್ನ ಹಾಗೆ ಇಡುವುದು, ಇದು ಒಂದು ದೊಡ್ಡ ತಪ್ಪಾಗಿದೆ. ಇದು ಎಲ್ಲರ ಸಾಮಾನ್ಯ ಗುಣ ಕೂಡ ಹೌದು. ಹೌದು ಸ್ನೇಹಿತರೆ, ಯಾಕೆಂದ್ರೆ ನಮ್ಮ ಮೆದುಳು ಪುನರಾವರ್ತನೆ ಮಾಡದೇ ಇದ್ರೆ 80% ವಿಷಯವನ್ನ ಮರೆತು ಬಿಡುತ್ತೆ. ಹೌದು, ಇದಕ್ಕೆ ಸೊಲ್ಯೂಷನ್ ಯಾವುದಂದ್ರೆ ವಾರದಲ್ಲಿ ಕನಿಷ್ಠ 1 ಅಥವಾ 2 ದಿನಗಳನ್ನ ಕೇವಲ ರಿವಿಷನ್ ಗಾಗಿಯೇ ಮೀಸಲಿಡಬೇಕು. ಹೌದು, ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಈ ರಿವಿಷನ್ ಬಗ್ಗೆ ಹೇಳಿದ್ದೇನೆ. ಅಂದ್ರೆ ಶನಿವಾರ ಮತ್ತು ಭಾನುವಾರ, ಓಕೆ, ಸ್ಯಾಟರ್ಡೆ ಮತ್ತು ಸಂಡೇ ಏನ್ ಮಾಡಬೇಕು ಅಂದ್ರೆ ರಿವಿಷನ್ಗೋಸ್ಕರ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋಗೋಸ್ಕರ. ಓಕೆ, ಇದನ್ನ ಮೀಸಲಿಟ್ಕೊಳ್ಳಿ. ಸೊ ಮಂಡೇ ಟು ಫ್ರೈಡೆ ಏನೇನು ಸ್ಟಡಿ ಮಾಡ್ತೀರಾ, ಪ್ರಿಪರೇಷನ್ ಮಾಡ್ತೀರಾ ಮಾಡ್ಕೊಳ್ಳಿ. ಮತ್ತೆ ಸ್ಯಾಟರ್ಡೆ ಮತ್ತೆ ಸಂಡೇ ಏನಿದೆ, ಈ 2 ದಿನಗಳನ್ನ ಬರೀ ರಿವಿಷನ್ ಮತ್ತೆ ಕ್ವಶನ್ ಪೇಪರ್ ಅನಲೈಸಿಸ್ಗೋಸ್ಕರ ನೀವು ಮೀಸಲಿಡಬೇಕು ಅಂತ ನಾನು ಮೊದಲು ಕೂಡ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಾ ಇರುವಂತದ್ದು. ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಹೊಸ ಹೊಸ ವಿಷಯಗಳನ್ನು ಓದ್ತಾ ಹೋಗ್ತೇವೆ, ಹಾಗೇನೆ ಹಿಂದೆ ಓದಿದಂತ ವಿಷಯಗಳು ಮರೆತಾನೆ ಹೋಗುತ್ತೆ. ಸೊ ಹಾಗಾಗಿ ಹಿಂದೆ ಓದಿದಂತ ವಿಷಯಗಳ ಒಂದು ಏನ್ ನೀವು ನೋಟ್ಸ್ ಮಾಡಿರ್ತೀರ ಅದನ್ನ ರಿವಿಷನ್ ಮಾಡುವುದು, ಅಂದ್ರೆ ಅತಿ ಹೆಚ್ಚು ರಿವಿಷನ್ ಮಾಡುವುದು ತುಂಬಾ ಮುಖ್ಯ. ಯಾಕಂದ್ರೆ ಮುಂದೆ ನಿಮಗೆ ಪ್ರಿಲಿಮ್ಸ್ ಆಗಿ ಮತ್ತೆ ಮೇನ್ಸ್ ಗೋಸ್ಕರ ಆಗಿರ್ಬೋದು ನಿಮಗೆ ಯೂಸ್ ಆಗ್ಬೇಕು, ಉಪಯೋಗ ಆಗ್ಬೇಕು, ರಿಮೆಂಬರ್ ಆಗ್ಬೇಕಲ್ವಾ. ಹೊಸ ವಿಷಯಗಳಂತೂ ಓದೇ ಹೋಗ್ತೀರಾ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಆದ್ರೆ ಹಿಂದೆ ಓದಿದಂತ ವಿಷಯಗಳು ರಿವಿಷನ್ ಮಾಡದೇ ಇದ್ರೆ ಅದು 80% ಅಷ್ಟು ಮರ್ತಾ ಹೋಗುತ್ತೆ. ಸೊ ಹಾಗಾಗಿ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಇದು ಪರ್ಸನಲ್ ಒಪಿನಿಯನ್ ಅಂದ್ರೆ ವಾರಕ್ಕೆ 2 ದಿನ ಮಾತ್ರ ರಿವಿಷನ್ ಗಾಗಿ ಕಂಪ್ಲೀಟ್ ಆಗಿ ನೀವು ಮೀಸಲಿಡಬೇಕು. ಇನ್ನು ಸ್ನೇಹಿತರೆ, ಇನ್ನೊಂದು ಪ್ರಮುಖ ತಪ್ಪು ಯಾವ್ದಂದ್ರೆ ಉತ್ತರ ಬರವಣಿಗೆಯನ್ನ ಅಂದ್ರೆ ಆನ್ಸರ್ ರೈಟಿಂಗ್ ಅನ್ನ ಮುಂದೂಡುವುದು. ಸೊ ಬಹಳ ಅಭ್ಯರ್ಥಿಗಳು ಮಾಡುವುದು ಈ ಸಿಲ್ಲಿ ಮಿಸ್ಟೇಕ್ಸ್ಗಳು. ಸಿಲ್ಲಿ ಮಿಸ್ಟೇಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬಹುದು. ಯಾಕಂದ್ರೆ ಆನ್ಸರ್ ರೈಟಿಂಗ್ ಮಾಡೋದನ್ನೇ ಮುಂದೂಡ್ತಾರೆ. ಓಕೆ, ಅದನ್ನ ಪೋಸ್ಟ್ಪೋನ್ ಮಾಡುವಂಥದ್ದು, ಆನ್ಸರ್ ರೈಟಿಂಗ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡುವಂಥದ್ದು. ಸೊ ಇದು ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಆನ್ಸರ್ ರೈಟ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಟಡಿಯ ಕಡೆಗೆ ನೀವು ಫೋಕಸ್ ಆಗುತ್ತಾ ಹೋಗುತ್ತೆ, ಮತ್ತು ನಿಮ್ಮ ಒಂದು ನಾಲೆಜ್ ಎಷ್ಟಿದೆ, ನಿಮ್ಮ ಒಂದು ಸ್ಟಡಿ ಎಷ್ಟಾಗಿದೆ, ನಿಮ್ಮ ಒಂದು ನಾಲೆಜಿನ ಒಂದು ಅನಲೈಸಿಸ್ ನೀವೇ ಮಾಡ್ಕೊಳ್ಬಹುದು.
ಒಂದು ಉತ್ತರ ಬರವಣಿಗೆಯಿಂದ, ಮೀನ್ಸ್ ಆನ್ಸರ್ ರೈಟಿಂಗ್ ಇಂದ. ಹಾಗಾಗಿ ಆನ್ಸರ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಸಿಲೆಬಸ್ ಪೂರ್ತಿ ಮುಗಿಲಿ ಆಮೇಲೆ ಮೇನ್ಸ್ ಉತ್ತರ ಬರೆಯಲು ಅಭ್ಯಾಸ ಮಾಡ್ತೇನೆ, ಈ ರೀತಿಯಾಗಿ ಕಾಯ್ತಾ ಕೂತ್ಕೊಳ್ತಾರೆ. ಸೊ ಇದು ದೊಡ್ಡ ತಪ್ಪು. ಸೊ ಸಿಲೆಬಸ್ ಪೂರ್ತಿ ಮುಗಿಯುವ ದಿನ ಎಂದಿಗೂ ಬರುವುದಿಲ್ಲ, ಯಾಕಂದ್ರೆ ಅಷ್ಟರಲ್ಲಿ ಎಕ್ಸಾಮೇ ಬಂದಿರುತ್ತೆ. ಹಾಗಾಗಿ ತಯಾರಿ ಆರಂಭಿಸಿದ 2-3 ತಿಂಗಳ ನಂತರ ದಿನಕ್ಕೆ ಕನಿಷ್ಠ 1 ಅಥವಾ 2 ಉತ್ತರಗಳನ್ನ ಬರೆಯಲು ರೂಢಿ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜ್ಞಾನವಿದೆ ಅನ್ನೋದಕ್ಕಿಂತ ಅದನ್ನ 150ರಿಂದ 250 ಪದಗಳಲ್ಲಿ ಹೇಗೆ ಪ್ರಸ್ತುತಪಡಿಸ್ತೀರಿ ಎಂಬುದು ಮುಖ್ಯವಾಗತ್ತೆ. ಹಾಗಾಗಿ ಆನ್ಸರ್ ರೈಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು 7ನೇ ಮಿಸ್ಟೇಕ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅತಿಯಾಗಿ ಓದುವುದು. ಹೌದು, ದಿನಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ ಓದಲು ದಿನದಲ್ಲಿ 3-4 ಗಂಟೆ ವ್ಯರ್ಥ ಮಾಡುವುದು ಅಥವಾ 16 ವೆಬ್ಸೈಟ್ಗಳ ಕರೆಂಟ್ ಅಫೇರ್ಸ್ ಮಟೀರಿಯಲ್ಸ್ ಓದಿ ಗೊಂದಲ ಮಾಡ್ಕೊಳ್ಳುವುದು ಕೂಡ ಇದು ಸರ್ವೇ ಸಾಮಾನ್ಯ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಆಗುವಂಥದ್ದು. ಸೊ ಹಾಗಾಗಿ ದಿನಪತ್ರಿಕೆ ಅಂದ್ರೆ ದ ಹಿಂದೂ ಪೇಪರ್ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್ ಓದಲು ಕೂಡ ಗರಿಷ್ಠ 1 ಗಂಟೆ ಮಾತ್ರ ಇದನ್ನ ಮೀಸಲಿಡಿ. ಯಾವ್ದಾದ್ರು ಒಂದು ಒಳ್ಳೆಯ ಕೋಚಿಂಗ್ ಸಂಸ್ಥೆಯ ಒಂದು ಮಾಸಿಕ ಅಂದ್ರೆ ಮಂತ್ಲಿ ಮ್ಯಾಗಝಿನ್ ಅನ್ನ ಅದನ್ನು ಫಾಲೋ ಮಾಡಿ. ಅದನ್ನು ಹೊರತುಪಡಿಸಿ 3-4 ಗಂಟೆ ಅದಕ್ಕೆ ಮೀಸಲಿಡುವುದು ದೊಡ್ಡ ತಪ್ಪಾಗತ್ತೆ. ಓಕೆ, ಡೈಲಿ ಕರೆಂಟ್ ಅಫೇರ್ಸ್ ನ ಓದ್ಲಿಕ್ಕೆ ಹೋಗಬೇಡಿ. ಡೈಲಿ ಏನ್ ಮಾಡಿರ್ತಾರೆ, ನೀವು ನ್ಯೂಸ್ ಪೇಪರ್ ಅನ್ನು ಓದಿರ್ತೀರಾ. ಹಾಗಾಗಿ ಮಂತ್ಲಿ ಕರೆಂಟ್ ಅಫೇರ್ಸ್, ಓನ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನು ಮಾತ್ರ ಫಾಲೋ ಮಾಡಿ, ಓನ್ಲಿ ಕೋಚಿಂಗ್ ಸೆಂಟರ್ ದಿಂದ. ಓಕೆ, ಅದನ್ನು ಹೊರತುಪಡಿಸಿ ನ್ಯೂಸ್ ಪೇಪರ್ ಇಂದ ನೀವೇ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನೇ ಬಹಳಷ್ಟು ಸಲ ಅಥವಾ ಬಹಳಷ್ಟು ಬಾರಿ ಅದನ್ನು ರಿವಿಷನ್ ಮಾಡ್ತಾ ಹೋಗಿ. ಸೊ ಅದರಿಂದ ನಿಮ್ಮ ಒಂದು ನೆನಪಿನ ಶಕ್ತಿ ಕೂಡ ಅಷ್ಟೇ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, UPSC ಎಂಬುದು ಕೇವಲ ಕಷ್ಟಪಟ್ಟು ಓದುವ ಪರೀಕ್ಷೆ ಅಲ್ಲ. ಇದು ಸ್ಮಾರ್ಟ್ ಆಗಿ ಸರಿಯಾದ ಯೋಜನೆಯೊಂದಿಗೆ ಸ್ಥಿರವಾಗಿ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಓದುವಂತಹ ಪರೀಕ್ಷೆ ಆಗಿದೆ. ಸ್ನೇಹಿತರೆ, ದಿನಕ್ಕೆ 14 ಗಂಟೆ ಓದಿ 2 ದಿನ ಗ್ಯಾಪ್ ಮಾಡುವುದಕ್ಕಿಂತ ಪ್ರತಿದಿನವೂ 6-8 ಗಂಟೆಗಳ ಕಾಲ ನಿರಂತರವಾಗಿ ಓದುವುದು ಯಶಸ್ಸಿನ ರಹಸ್ಯ. ಹೌದು ಸ್ನೇಹಿತರೆ, 4-5 ಗಂಟೆಗಳ ಕಾಲ ಕೂಡ ಓದಬಹುದು. ದಿನವೂ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ನೀವು ಓದುವುದು ಮುಖ್ಯವಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ 3 ತಿಂಗಳ ಕಂಪ್ಲೀಟ್ ಆಗಿ ಸ್ಟಡಿಯನ್ನ ಮಾಡ್ತಾರೆ, ಆ ನಂತರ 15 ದಿನ ಗ್ಯಾಪ್ ಮಾಡಿಕೊಂಡು ಮತ್ತೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ವ್ಯರ್ಥವಾಗತ್ತೆ, ಸಮಯ ಕೂಡ ವ್ಯರ್ಥವಾಗತ್ತೆ, ನಿಮ್ಮ ಒಂದು ಶ್ರಮ ಕೂಡ ವ್ಯರ್ಥವಾಗತ್ತೆ. ಸೊ ಈ ಸಿಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ಆಗಿ ಡೈಲಿ ದಿನವೂ ನಿಮ್ಮ ಒಂದು ಸ್ಟಡಿಯ ಕಡೆಗೆ ಫೋಕಸ್ ಇರಲಿ. ದಿನವೂ 6-8 ಗಂಟೆ ಆಗಿರ್ಬೋದು ಅಥವಾ 4-5 ಗಂಟೆ ಆಗಿರ್ಬೋದು. ನಿಮ್ಮ ಒಂದು ಟೈಮಿಂಗ್ ಎಷ್ಟಿರುತ್ತೆ, ನಿಮ್ಮ ಒಂದು ದಿನದ ನಿಮ್ಮ ಒಂದು ಟೈಮಿಂಗ್ ಅನ್ನ ಸೆಟ್ ಮಾಡಿಕೊಂಡು ಡೈಲಿ ಆಗಿ ಪ್ರತಿ ದಿನವೂ ನಿಮ್ಮ ಸ್ಟಡಿಯನ್ನ ಮುಂದುವರಿಸಿ. ಸೊ ಇದರಿಂದ ನಿಮ್ಮ ಒಂದು ಸ್ಟಡಿಯ ಕಡೆಗೆ ಫೋಕಸ್ ಹೋಗುತ್ತೆ, ಮತ್ತೆ ಓದಿದೆಲ್ಲವೂ ಕೂಡ ನೆನಪಾಗತ್ತೆ ಮತ್ತು ಹಾಗೂ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅತಿ ದೊಡ್ಡ ತಪ್ಪುಗಳನ್ನು ಕೂಡ ಹೌದು ಮತ್ತು ಸಿಲಿ ಮಿಸ್ಟೇಕ್ಸ್ ಕೂಡ ನೋಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು UPSC ಒಂದು ಗೈಡ್ಲೈನ್ಸ್ ಅನ್ನ ನೋಡೋಣ. UPSC ಪರೀಕ್ಷೆಯ ಕುರಿತು ಗೈಡ್ಲೈನ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.